ರೂಲ್ 231 ರೂಲ್ 231 ರೂಲ್ 231 ಅಂದರೆ ಏನು? ನಾನು ಅಂದರೆ ಐ, ನೀವು ಅಂದರೆ ಯು ಮತ್ತು ಅವನು ಅಂದರೆ ಹಿ. ಹೀಗೆ 3 ಜನ ಒಟ್ಟಿಗೆ ಬಂದಾಗ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದು ಅಥವಾ ಹೇಗೆ ಹೇಳುವುದು, ಇದಕ್ಕೆ ನಾವು ರೂಲ್ 231 ಅಂತ ಹೇಳ್ತೇವೆ. ನೋಡಿ, ಒಂದೇ ವಾಕ್ಯದಲ್ಲಿ ನೀವು ಯು, ನಾನು ಐ ಮತ್ತು ಅವನು ಹಿ, ಹೀಗೆ 3 ಒಟ್ಟಿಗೆ ಬಂದರೆ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದು? ಮೊದಲು ಯಾವುದು ಹೇಳುವುದು, ನಂತರ ಯಾವುದು ಹೇಳುವುದು? ಇಂಗ್ಲೀಷ್ನಲ್ಲಿ ಅವುಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬರೆಯಬೇಕಥವಾ ಹೇಳಬೇಕು. ನೀವು, ನಾನು, ಅವನು, ಅಥವಾ ಅವನು, ನೀನು, ನಾನು, ಅಥವಾ ನಾನು, ಅವನು, ನೀವು, ಅವರು, ಹೀಗೆಲ್ಲ ಒಟ್ಟಿಗೆ ಬಂದರೆ ಇಂಗ್ಲೀಷ್ನಲ್ಲಿ ಹೇಳುವ ಒಂದು ಕ್ರಮ ಉಂಟು. ಅದು ಹೇಗೆ ಅಂತ ಇವತ್ತು ಕಲಿಸ್ತೇನೆ. ಮೊದಲು ಸೆಕೆಂಡ್ ಪರ್ಸನ್ ಅಂದರೆ ಯಾರು? ಯಾರ ಹತ್ರ ನಾವು ಮಾತಾಡ್ತೇವೋ ಅವರು ಸೆಕೆಂಡ್ ಪರ್ಸನ್, ಯು. ನಂತರ ಥರ್ಡ್ ಪರ್ಸನ್ ಅಂದರೆ ಯಾರು? ಯಾರ ಬಗ್ಗೆ ನಾವು ಮಾತಾಡ್ತೇವೋ ಅವರು ಥರ್ಡ್ ಪರ್ಸನ್. ಮತ್ತು ಕೊನೆಯಲ್ಲಿ ಫಸ್ಟ್ ಪರ್ಸನ್ ಅಂದರೆ ಯಾರು? ಯಾರು ಮಾತಾಡ್ತಾರೋ, ಯಾರು ಕ್ರಿಯೆಯನ್ನು ಮಾಡ್ತಾರೋ ಅವರು. ಹೀಗೆ ಬರಬೇಕು. ಇದಕ್ಕೆ ನಾವು ರೂಲ್ 231 ಅಂತ ಹೇಳ್ತೇವೆ. 2 ಅಂದರೆ 2 ಅಂದರೆ ಸೆಕೆಂಡ್ ಪರ್ಸನ್, 3 ಅಂದರೆ ಥರ್ಡ್ ಪರ್ಸನ್, 1 ಅಂದರೆ ಫಸ್ಟ್ ಪರ್ಸನ್. ಯಾರ ಹತ್ರ ಮಾತಾಡ್ತೇವೆ, ಯಾರ ಬಗ್ಗೆ ಮಾತಾಡ್ತೇವೆ, ಯಾರು ಮಾತಾಡ್ತಾರೆ ಅಂದರೆ ಯಾರ ಹತ್ರ ಮಾತಾಡ್ತೇವೆ, ಯಾರ ಬಗ್ಗೆ ಮಾತಾಡ್ತೇವೆ, ಯಾರು ಮಾತಾಡ್ತಾರೆ. 2, 3, 1 ಅಂತ ಹೇಳಬೇಕು. ಉದಾಹರಣೆಗೆ ನೋಡಿ, ವಾಕ್ಯಗಳನ್ನು ನೋಡಿ. ಸರಿ ವಿಧಾನ ಹೇಗೆ? ಯು, ಹಿ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಯು, ಹಿ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಯು ಅಂದರೆ ನಮ್ಮ ಮಾತನ್ನು ಕೇಳುವವ, ನೀನು ಅಥವಾ ನೀವು. ಹಿ ಅಂದರೆ ಯಾರ ಬಗ್ಗೆ ಮಾತಾಡ್ತೇವೆ ಅವರು. ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು, ದೇಶ ಆಗಿರ್ಬೋದು. ಆ್ಯಂಡ್ ಕೊನೆಗೆ ಯಾರು ಮಾತಾಡ್ತಾರೆ ಅವರು ಅಂದರೆ ಐಯ ಬಹುವಚನ ವೀಸಾ ಆಗಬಹುದು. ರೈಟ್? ಆರ್ ಫ್ರೆಂಡ್ಸ್. ಯು, ಹಿ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಇಲ್ಲಿ ಅದೇ ಥರ ಯು, ಶಿ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಅದೇ ಥರ ಯು, ದೇ ಆ್ಯಂಡ್ ವಿ ಆರ್ ಫ್ರೆಂಡ್ಸ್. ಈ ಥರ ನಾವು ಹೇಳಬೇಕು. ತಪ್ಪು ವಿಧಾನ ಹೇಗೆ? ಐ, ಯು ಆ್ಯಂಡ್ ಹಿ ಆರ್ ಫ್ರೆಂಡ್ಸ್ ಅಂದರೂ ತಪ್ಪಾಗ್ತದೆ. ಹಿ, ಐ ಆ್ಯಂಡ್ ಯು ಆರ್ ಫ್ರೆಂಡ್ಸ್ ಅಂದರೂ ತಪ್ಪಾಗ್ತದೆ. ಸೊ ಸರಿ ವಿಧಾನ ಮೊದಲು ನೀವು, ಆಮೇಲೆ ಅವನು ಅಥವಾ ಅವಳು, ಕೊನೆಯಲ್ಲಿ ನಾನು. ಈ ಥರ ಹೇಳಿದರೆ ನಿಮ್ಮ ವಾಕ್ಯ ಸರಿ ಆಗ್ತದೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ ಮಾತನಾಡುವಾಗ ಇರುವ ಭಯ ಅಂಜಿಕೆ ಹೋಗಿ ಕಾನ್ಫಿಡೆಂಟ್ ಸ್ಪೀಕರ್ ಆಗಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೇ ಗೊತ್ತಾಗಬೇಕು. ಹಾಗಿದ್ದಲ್ಲಿ ಏನು ಮಾಡಬೇಕು? ನಿಮಗಾಗಿ ನಾನೊಂದು ಕೋರ್ಸ್ ತಯಾರಿಸಿದ್ದೇನೆ. ನನಗೆ ವಾಟ್ಸಪ್ ಮಾಡಿ ತಿಳಿಸಿ ಯಾರಿಗೆಲ್ಲ ಕೋರ್ಸ್ ಮಾಡಬೇಕಂತ ಡೀಟೇಲ್ ಕಳಿಸ್ತೇನೆ.